ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ನಿಮ್ಮ ಲೈಫ್ ಬಗ್ಗೆನೇ ರೀಡಿಂಗ್ ಆಗಿರುತ್ತೆ ಮತ್ತು ನಿಮ್ಮ ಫ್ಯೂಚರ್ ಹೇಗಿದೆ, ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ರೂಟ್ ಪ್ರಾಬ್ಲಮ್ಸ್ ರಿಲೇಶನ್ಶಿಪ್ ನಲ್ಲಿ ಅಥವಾ ನಿಮ್ಮ ಲೈಫ್ ನಲ್ಲಿ ಏನಾದ್ರು ಇದೆಯಾ, ಏನು ಲೈಫ್ ನಲ್ಲಿ ಮುಂದೆ ಬರಲಿದೆ, ಫ್ಯೂಚರ್ ನಲ್ಲಿ ಏನಾಗಿದೆ, ನೀವೇನನ್ನು ಬಿಡ್ಬೇಕಾಗುತ್ತೆ, ವಾಟ್ ಯು ಹ್ಯಾವ್ ಟು ರಿಲೀಸ್, ಇದು ಎಲ್ಲ ನಿಮ್ಮ ಲೈಫ್ ಬಗ್ಗೆ ಮತ್ತೆ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ಸ್, ನೀವು ನಂಬುವ ದೈವದಿಂದ ಯಾವ ಮೆಸೇಜಸ್ ಬಂದಿದೆ, ಇದೆಲ್ಲದರ ಬಗ್ಗೆ ಕೂಡ ನಿಮ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಕ್ಲಾರಿಟಿ ಸಿಗತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದ್ರು ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು, ನೀವು ಆಫೀಸ್ಗಾದ್ರೂ ಬರ್ಬೋದು, ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಇಲ್ಲಿ 3 ಕಾರ್ಡ್ ಪೈರ್ ಇದೆ, 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಇದು ನಿಮ್ಮ ಫ್ಯೂಚರ್ ಬಗ್ಗೆ ಆಗಿರುತ್ತೆ. ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಥವಾ ಏನ್ ಪ್ರಾಬ್ಲಮ್ಸ್ ನೀವ್ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫ್ ನಲ್ಲಿ ಏನಾದ್ರೂ ಬ್ಲಾಕೇಜಸ್ ಇದೆಯಾ, ಆಬ್ಸ್ಟಿಕಲ್ಸ್ ಇದೆಯಾ, ಹಾಗೂ ಏನ್ ಲೈಫ್ ನಲ್ಲಿ ಮುಂದೆ ಬರಲಿದೆ, ಎಲ್ಲದ್ರ ಬಗ್ಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಫ್ಯೂಚರ್ ಬಗ್ಗೆ ಕೂಡ ನಿಮ್ಗೆ ಗೈಡೆನ್ಸ್ ಸಿಗುತ್ತೆ. ಸೊ ಇಲ್ಲಿ 3 ಕಾರ್ಡ್ ಪೈಲ್ ಇದೆಯಲ್ಲ, 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡಿ. ಎಂದಿನಂತೆ ನಾನು ಮೊದಲನೇ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ನ ಮಾಡ್ತಾ ಇದ್ದೀನಿ ನಾನು. ಫ್ಯೂಚರ್ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನ್ ಆಗಲಿದೆ ಅನ್ನುವ ಕ್ಲಾರಿಟಿ ನಿಮ್ಗೆ ಈ ರೀಡಿಂಗ್ ನಲ್ಲಿ ಸಿಗುತ್ತೆ. ರೂಟ್ ಪ್ರಾಬ್ಲಮ್ ಏನಾದ್ರೂ ಇದೆಯಾ ನಿಮ್ಮ ಲೈಫ್ ನಲ್ಲಿ, ಆಬ್ಸ್ಟಿಕಲ್ಸ್ ಏನಾದ್ರೂ ಇದೆಯಾ, ಏನನ್ನ ರಿಲೀಸ್ ಮಾಡಬೇಕು ನಿಮ್ಮ ಲೈಫ್ ನಲ್ಲಿ, ಫ್ಯೂಚರ್ ಅಲ್ಲಿ ಏನ್ ಬರಲಿದೆ, ಏನ್ ಆಗಲಿದೆ, ಹಾಗೂ ಏನ್ ಆಕ್ಷನ್ಸ್ ನ ನೀವು ತಗೋಬೇಕಾಗತ್ತೆ, ಯಾವ ಚೇಂಜಸ್ ಬರಲಿದೆ, ಹಾಗೂ ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನಾಗಿದೆ ನಿಮ್ಗೆ ಅಂತಾನು ನಾನು ನಿಮ್ಗೆ ತೆಗಿತಾ ಇದ್ದೀನಿ. ಸೊ ರೂಟ್ ಪ್ರಾಬ್ಲಮ್ ನಾನು ನೋಡ್ತಾ ಇದ್ದೀನಿ. 7 ಆಫ್ ವಾಂಡ್ಸ್ ಬರ್ತಾ ಇದೆ. ಲೆಸನ್ ನಾಟ್ ಲರ್ನ್ಡ್, ಆಬ್ಸ್ಟಿಕಲ್ಸ್ ಏನಿದೆ, ಏನನ್ನು ರಿಲೀಸ್ ಮಾಡಬೇಕು. 9 ಆಫ್ ಪೆಂಟಕಲ್ಸ್, ವಾಟ್ ಇಸ್ ಕಮಿಂಗ್ ಅಪ್, ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ವಾಟ್ ಆಕ್ಷನ್ ನೀಡ್ ಟು ಬಿ ಟೇಕನ್, ಫೂಲ್ ಕಾರ್ಡ್ ಬರ್ತಾ ಇದೆ. ವೆನ್ ಚೇಂಜಸ್ ವಿಲ್ ಹ್ಯಾಪನ್, 6 ಆಫ್ ಪೆಂಟಕಲ್ಸ್. ಮತ್ತು ಮೆಸೇಜ್ ಫ್ರಮ್ ದ ಯೂನಿವರ್ಸ್, ಎಂಪರರ್ ಕಾರ್ಡ್ ಬರ್ತಾ ಇದೆ. ಮೆಸೇಜ್ ಫ್ರಮ್ ದ ಯೂನಿವರ್ಸ್, ರಿಜಾಯ್ಸ್ ಇನ್ ರೀಸೆಲೆಬ್ರೇಷನ್ ಕಾರ್ಡ್ ಬರ್ತಾ ಇದೆ. ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ನಿಮ್ಗೆ. ರೂಟ್ ಪ್ರಾಬ್ಲಮ್ ಇರೋದು 7 ಆಫ್ ವಾಂಡ್ಸ್. ಸೊ ಇದರ ಅರ್ಥ ಏನಂದ್ರೆ, ನೀವು ಒಂದು ಅಲೂಫ್ ಆಗ್ತಾ ಇದ್ದೀರಾ. ಅಂದ್ರೆ ಜನ ಬೇಡ, ನಾನೇ ಎಲ್ಲ ಮಾಡ್ಕೊಂಡು ಹೋಗ್ತೀನಿ, ನನ್ಗೆ ಯಾರ ಸಪೋರ್ಟು ಬೇಡ, ನನ್ಗಿಷ್ಟೇ ಸಾಕು, ನನ್ನ ಲೈಫ್ ಸರಿ ಇಲ್ಲ, ಈ ತರ ನಿಮಗ್ ನೀವೇ ತುಂಬಾನೇ ಹಾರ್ಡ್ ಅಂಡ್ ನೆಗೆಟಿವ್ ಆಗ್ತಾ ಇದ್ದೀರಾ. ಜನರಿಂದ ದೂರ ಆಗೋದು ಸೊಲ್ಯೂಷನ್ ಇರೋದಿಲ್ಲ, ಅದನ್ನ ನೀವು ಅರ್ಥ ಮಾಡ್ಕೊಳ್ಳೇಬೇಕಾಗತ್ತೆ. ಎಷ್ಟೋ ಸಲ ನಾವ್ ಅನ್ಕೊಂಡಿರೋದೇ ಸರಿ ಅನ್ಕೊಂಡ್ಬಿಡ್ತೇವೆ, ಆದ್ರೆ ನಮ್ಗೆ ನಾವ್ ಅನ್ಕೊಂಡಿರೋದು ಕೂಡ ಪ್ರಾಬ್ಲಮ್ ಆಗತ್ತೆ ಲೈಫ್ ನಲ್ಲಿ. ಸೊ ಅದೇ ಒಂದು ಸಿಚುವೇಶನ್ ಇವಾಗ ನೀವು ಅನುಭವಿಸ್ತಿದ್ದೀರಾ. 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇದ್ರ ಅರ್ಥ ಏನಂದ್ರೆ, ತೀರಾನೇ ಒಂದು ಸೆಲ್ಫ್ ಸೆಂಟ್ರಿಕ್ ಆಗ್ತಾ ಇದ್ದೀರಾ, ಹಾಗೂ ಯಾರನ್ನೂ ನಂಬುತ್ತಾ ಇಲ್ಲ ನೀವು. ಅದೊಂದು ಪ್ರಾಬ್ಲಮ್ ಇವಾಗ ನೀವು ಅನುಭವಿಸ್ತಿದ್ದೀರಾ. ಮತ್ತು ಕಪ್ ಆಫ್ ಇಮೋಷನ್ಸ್, ಇಮೋಷನಲಿ ಕನೆಕ್ಟ್ ಆಗದೆ ಇರೋದು ಜನರ ಹತ್ರ, ಇದೆಲ್ಲ ನಡೀತಾ ಇದೆ ಈಗ ಪ್ರೆಸೆಂಟ್ ನಿಮ್ ಲೈಫ್ ನಲ್ಲಿ. ಹಾಗೂ ಏಸ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಯಾವ ವಿಷಯ ನೀವು ಅರ್ಥ ಮಾಡ್ಕೊಂಡಿಲ್ಲ. ಒಂದೊಂದ್ಸಲ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡೆ ಒಬ್ಬ ವ್ಯಕ್ತಿ ನಿಮ್ ಹತ್ರ ಬಂದ್ರು ಕೂಡ ಅವ್ರನ್ನ ಅನುಮಾನದಿಂದ ನೋಡಿ ಅವರನ್ನ ದೂರ ಮಾಡ್ಕೊಳ್ತಾ ಇದ್ದೀರಾ. ಅದೊಂದು ಪ್ರಾಬ್ಲಮ್ ಆಗ್ತಾ ಇದೆ. ಹಾಗೂ ಒಳ್ಳೆ ಆಪರ್ಚುನಿಟೀಸ್ ಬಂದ್ರು ಕೂಡ ಅದನ್ನ ಅನುಮಾನದಿಂದಾನೇ ಅದನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀರಾ. ಸೊ ಬೇಸಿಕಲಿ ನೀವು ಏನನ್ನು ಯಾರನ್ನು ನಂಬುವ ಪರಿಸ್ಥಿತಿನಲ್ಲಿಲ್ಲ. ಮೇ ಬಿ ಅದು ಎಷ್ಟೋ ರೀಸನ್ಸ್ ಇರ್ಬೋದು, ಯಾಕಂದ್ರೆ ಆತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ಅದರಿಂದ ನಿಮ್ಗೆ ನನ್ಗೆ ಯಾರು ಬೇಡ, ನಾನು ಯಾರನ್ನೋ ನಂಬಲ್ಲ, ಆತರ ಒಂದು ಡಿಸಿಷನ್ ನ ತಗೊಂಡಿದ್ದೀರಾ. ಆ ತರ ಡಿಸಿಷನ್ ನಿಮ್ ಲೈಫ್ ನ ಹಾಳು ಮಾಡತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಒಂಟಿಯಾಗಿರೋದಲ್ವಲ್ಲ ಲೈಫ್ ನ ಒಂದು ಉದ್ದೇಶ, ಒಂಟಿಯಾಗಿರೋದಲ್ಲ. ಮತ್ತು ವಾಟ್ ಟು ರಿಲೀಸ್ ಬರ್ತಾ ಇದೆ. 9 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ತುಂಬಾ ಟೈಮ್ ನಿಮ್ಮೊಂದಿಗೆ ಸ್ಪೆಂಡ್ ಮಾಡೋದು ಕೂಡ ಅದು ನಿಮ್ಮ ಮೆಂಟಲ್ ಅಂಡ್ ಇಮೋಷನಲ್ ಹೆಲ್ತ್ಗೆ ಹಾನಿಕಾರಕವಾಗ್ತಾ ಇದೆ, ಅದು ಪ್ರಾಬ್ಲಮ್ ಆಗ್ತಾ ಇದೆ. ಮತ್ತು ಬೇರೆ ಅವರ ಜೊತೆ
ಟೈಮ್ನ ಸ್ಪೆಂಡ್ ಮಾಡದೆ ನೀವು ಯಾವಾಗ್ಲೂ ನಾನ್ ಸರಿ, ನಾನ್ ಮಾಡೋದೇ ಸರಿ, ನನ್ಗೆ ಯಾರು ಬೇಡ, ಈ ತರ ಒಂದು ಮೊಂಡು ವಿಚಾರದಲ್ಲಿ ಕುಳಿತುಕೊಂಡ್ಬಿಟ್ಟಿದ್ದೀರಾ. ಹಾಗೂ ನನಗೆ ನನ್ನ ಕೆಲಸ ಇಂಪಾರ್ಟೆಂಟು, ನನ್ಗೆ ಇನ್ಯಾರು ಇಂಪಾರ್ಟೆಂಟ್ ಇಲ್ಲ. ಸೊ ಹೀಗೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಒಂದು ಸೊಸೈಟಿಲಿ ನಿಮ್ಗೆ ಇರೋಕ್ಕೂ ಕಷ್ಟ ಆಗುತ್ತೆ. ಯಾಕಂದ್ರೆ ಜನ ನಿಮಗೆ ಪೂರಕವಾಗಿ, ನಿಮಗ್ ಸಪೋರ್ಟಿವ್ ಆಗಿ ಇರ್ಬೇಕಾಗಿರೋ ಟೈಮ್ನಲ್ಲಿ ಇರೋದಿಲ್ಲ. ಹಾಗೂ ಎಲ್ಲವನ್ನು ನಾವೇ ಮಾಡ್ಕೊಂಡು ಹೋದ್ರೆ ಹೇಗೆ? ಎಲ್ಲಾನು ಮಾಡ್ಕೊಂಡು ಹೋಗಕ್ ಸಾಧ್ಯನೇ ಇಲ್ಲ ಲೈಫ್ನಲ್ಲಿ. ಚಿಕ್ಕ ಕೆಲ್ಸಕ್ಕೂ ಯಾರ್ದಾದ್ರೂ ಒಬ್ಬ ಸಪೋರ್ಟ್ ಅಥವಾ ಒಂದು ಹೆಲ್ಪ್ ಅವಶ್ಯಕತೆ ಇರುತ್ತೆ. ಅದನ್ನ ನೀವು ಮರೀತಾ ಇದ್ದೀರಾ. ಸೊ ತುಂಬಾನೇ ಟೈಮ್ನ ನೀವು ನಿಮ್ಮೊಂದಿಗೆ ಸ್ಪೆಂಡ್ ಮಾಡೋದು ಕೂಡ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ನ ಕೊಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ದಟ್ ನೀವು ರಿಲೀಸ್ ಆ ಥರದ್ದೊಂದು ಯೋಚನೆನ ರಿಲೀಸ್ ಮಾಡ್ಬೇಕಾಗತ್ತೆ. ವಾಟ್ ಇಸ್ ಕಮಿಂಗ್ ಅಪ್ ನಲ್ಲಿ ಏನ್ ಬರ್ತಾ ಇದೆ? ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ಸೊ ನಿಮ್ಮ ಪೊಸಿಷನ್ನ ಯಾರು ಕಿತ್ಕೊಳಕ್ಕಾಗಲ್ಲ. ನಿಮ್ ಲೈಫಲ್ಲಿ ನಿಮಗೆ ಸಿಗುವಂಥದ್ನು ಯಾರು ಏನೋ ಅದನ್ನ ತೆಗ್ದಾಕಕ್ಕಾಗಲ್ಲ. ನಿಮಗೆ ಒಂದು ಒಳ್ಳೆಯ ಲೈಫ್ ಸಿಗಲಿದೆ ಅಂದ್ರೆ ನಿಮ್ಗೆ ಆ ಥರದ್ದು ಒಂದು ಸಿಚುವೇಶನ್, ಸ್ಟೇಜ್, ಆ ಥರದ್ದೊಂದು ಆಪರ್ಚುನಿಟಿ ಬರುತ್ತೆ. ಜನ ನಿಮ್ಮನ್ನ ಗುರುತಿಸುವಂತ ಒಂದು ಆಪರ್ಚುನಿಟಿ ನಿಮ್ಗೆ ಬರುತ್ತೆ. ಸೊ ಬೇಸಿಕ್ಲಿ ನೀವು ಏನಾದ್ರೂ ಒಂದು ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಇದ್ದೀರಾ, ಲೈಫ್ನಲ್ಲಿ ಏನಾದ್ರೂ ಒಂದು ವಿಷಯದ ಬಗ್ಗೆ ಮುಂದುವರಿಬೇಕು ಅಂತ ಇದ್ದೀರಾ ಅಂದ್ರೆ ರೈಟ್ ಟೈಮ್. ವಿಷನ್ ಚೆನ್ನಾಗಿದೆ ನಿಮ್ದು, ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿದೆ ನಿಮ್ದು, ಅದನ್ನ ಅಲೈನ್ ಮಾಡ್ಕೊಳ್ಳಿ. ಅದು ನಿಮ್ಮ ಗ್ರೋತ್ಗಂತೂ ಇಂಪಾರ್ಟೆಂಟ್ ಇದೆ. 3 more months ನಿಮ್ಮ ಸೆಲ್ಫ್ ಗ್ರೋತ್ ಮತ್ತು ಬಿಸ್ನೆಸ್ ವಿಷಯವಾಗಿ, ಕೆಲಸ ಕಾರ್ಯಗಳ ವಿಷಯವಾಗಿ ತುಂಬಾನೇ ಚೆನ್ನಾಗೇ ಇದೆ ಅಂತ ಬರ್ತಾ ಇದೆ. ಮತ್ತು ವಾಟ್ ಆಕ್ಷನ್ ನೀಡ್ ಟು ಬಿ ಟೇಕನ್, ಫುಲ್ ಕಾರ್ಡ್ ಬಂದಿರೋದ್ರಿಂದ ಒಂದೊಂದ್ಸಲ ಅಡ್ವೆಂಚರಸ್ ಆಗಿರೋದು ಮುಖ್ಯವಾಗುತ್ತೆ. ಸ್ಪಾಂಟೇನಿಯಸ್ ಆಗಿರುವಂಥದ್ದು, ತುಂಬಾ ಡೀಪ್ ಆಗಿ ಎಲ್ಲವನ್ನು ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ತೀರಾ ಪ್ಲಾನಿಂಗ್ ಇಟ್ಕೊಂಡು ಹೋದ್ರೂ ಕೂಡ ಫ್ಲಾಪ್ ಆಗೋಗುತ್ತೆ. ಒಂದೊಂದ್ಸಲ ಸ್ಪಾಂಟೇನಿಟಿ ಅಂದ್ರೆ ಆ ಟೈಮ್ ನಲ್ಲಿ ಏನೋ ಮಾಡ್ಬೇಕು ಅಂತ ನಿಮ್ ಮನ್ಸ್ ಕನ್ಸ್ತಾ ಇದೆ, ಮಾಡ್ತಾ ಇದ್ದೀರಾ. ಸೊ ಆ ತರದೊಂದು ಆಪರ್ಚುನಿಟಿನೂ ಬರಲಿದೆ. ಅದನ್ನ ಆಸೆಯಿಂದ, ಪ್ರೀತಿಯಿಂದ, ಒಂದು ವಿಶ್ವಾಸದಿಂದ ನೀವು ಸ್ವೀಕರಿಸಿದ್ರೆ ಖಂಡಿತವಾಗ್ಲೂ ಅದರಲ್ಲೂ ಕೂಡ ನೀವು ಜಯನ ನೋಡ್ತೀರಾ. ಮತ್ತು ವೆನ್ ಚೇಂಜಸ್ ವಿಲ್ ಹ್ಯಾಪನ್, ನಿಮ್ಮ ಲೈಫ್ ನಲ್ಲಿ ಇವಾಗ ಈ ತರ ನಂಗೆ ಬದಲಾವಣೆ ಬರಬೇಕು, ನನ್ನ ಲವ್ ಲೈಫ್ ನಲ್ಲಿ ಬದಲಾವಣೆ ಬರಬೇಕು, ಅಥವಾ ನನ್ನ ಕೆಲಸ ಕಾರ್ಯದಲ್ಲಿ, ದುಡ್ಡಿನ ವಿಷಯದಲ್ಲಿ ಆ ತರ ಒಂದು ಬದಲಾವಣೆ ಯಾವಾಗ ಆಗುತ್ತೆ ಅಂತ ನೀವು ಕೇಳಿದ್ರೆ, ನಾನೇನ್ ನೋಡ್ತಿದ್ದೀನಿ ಅಂದ್ರೆ ವಿತಿನ್ 6 months ಒಳಗಡೆನೆ ನಿಮ್ಮ ಲೈಫ್ ನಲ್ಲಿ ಗುಡ್ ಚೇಂಜಸ್ ರಿಲೇಟೆಡ್ ಟು ಯೋರ್ ವಿಶಸ್. ನಿಮ್ಗೆ ಏನ್ ಆಸೆ ಇದೆ ಆ ವಿಷಯವಾಗಿ, ಆ ಒಂದು ಏರಿಯಾ ಕುರಿತಾಗಿ ಬದಲಾವಣೆ ಆಗುತ್ತೆ. 6 months ಕಾಯ್ಬೇಕಾಗತ್ತೆ. ಮತ್ತು ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಏನ್ ಬರ್ತಾ ಇದೆ, ಆಕ್ಚುಲಿ ನಿಮ್ಗೆ ಪವರ್ಫುಲ್ ಕಾರ್ಡ್ಸ್ ಬಂದಿದೆ. ಒಂದು ದಿ ಎಂಪರರ್ ಬರ್ತಾ ಇದೆ, ಮತ್ತೆ ದ ಕಿಂಗ್ ಆಫ್ ವಾಂಡ್ಸ್ ಬರ್ತಾ ಇದೆ. ಎಂಪರರ್ ಅರ್ಥ ಏನಂದ್ರೆ, ನಿಮ್ಮ ಲೈಫ್ ನಲ್ಲಿ ನೀವು ಏನಾದ್ರೂ ಒಂದು ಉತ್ತಮವಾಗಿರುವಂತ ಒಂದು ಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ದೀರಾ, ಅಥವಾ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಇದ್ದೀರಾ, ಅಥವಾ ಬೇಸಿಕ್ಲಿ ನೀವು ಒಂದು ಲೀಡರ್ ಆಗ್ಬೇಕು ಅಂತ ಇದ್ದೀರಾ, ಅಥವಾ ಒಂದು ಪ್ರಮೋಷನ್ ಕಾಯ್ತಾ ಇದ್ದೀರಾ, ಅಥವಾ ನಿಮ್ಮದೇ ಆದ ಒಂದು ಕಂಪನಿನ ಶುರು ಮಾಡಬೇಕು, ಅಥವಾ ಒಂದು ಬಿಸ್ನೆಸ್ ನ ಶುರು ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ರೈಟ್ ಟೈಮ್. ವಿತಿನ್ 6 months ಇಟ್ ಶುಡ್ ಹ್ಯಾಪನ್ ಫಾರ್ ಯು. ಬಿಕಾಸ್ ನಿಮ್ಮ ಪ್ಯಾಷನ್, ನಿಮ್ಮ ಅಸ್ತಿತ್ವನ ಒಂದು ರೀತಿಯಾದ ಒಂದು ಎನರ್ಜಿ, ಪಾಸಿಟಿವ್ ಎನರ್ಜಿಗೆ ತರುವಂತಹ ಟೈಮ್ ಬಂದ್ಬಿಟ್ಟಿದೆ. ಸೊ ಆ ಟೈಮ್ನ ನಾನು ಹೇಳಿದಾಗೆ ಯಾರೂ ಕಿತ್ಕೊಳಕ್ಕಾಗಲ್ಲ, ಹಾಗೂ ಅದನ್ನ ಯಾರು ಬ್ಲಾಕ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ನೀವು ಜನರ ಜೊತೆ ಇರಿ, ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಹಾಗೂ ನಿಮ್ಗೆ ಒಳ್ಳೇದ್ ಆಗತ್ತೆ. 3 months ಲೈಟ್ ಆಗಿ ತಗೊಳ್ಳಿ ಲೈಫ್ನ, ಪಾಸಿಟಿವ್ ಆಗಿರಿ, ಜನರ ಜೊತೆ ಎಂಜಾಯ್ ಮಾಡಿ, ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ, ಆಚೆ ಹೋಗಿ, ಹಾಗೂ ಮೇ ಬಿ ಒಂದು ಲಂಚ್ ಗೆಟ್ ಟುಗೆದರ್ ಇರ್ಬೋದು, ಅಥವಾ ನಿಮ್ಗೆ ಇಷ್ಟ ಇರುವಂತಹ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗಿರ್ಬೋದು, ನಿಮ್ಗೆ ಪಾಸಿಟಿವ್ ವೈಬ್ಸ್ ಕೊಡುವಂತ ಜನರ ಜೊತೆ ಪಾಸಿಟಿವ್ ಆಗಿರುವಂತಹ ಮಾತುಗಳನ್ನ ಆಡುವಂಥದ್ದು, ಅದನ್ನೆಲ್ಲ ಮಾಡ್ಬೇಕಾಗತ್ತೆ. ಈ ಕೂಡಲೇ ಕಮೆಂಟ್ ನಲ್ಲಿ ನೀವೇನು ಟೈಪ್ ಮಾಡ್ಬೇಕಾಗತ್ತೆ ಅಂದ್ರೆ, ಐ ಆಮ್ ಸ್ಟ್ರಾಂಗ್, ಐ ಕ್ಲೇಮ್ ಇಟ್, ಅಂಡ್ ಐ ಬಿಲೀವ್ ಇನ್ ದ ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ. ಬಿಕಾಸ್ ನೀವು ನಂಬಿಕೆನೂ ಇಟ್ಕೊಂಡು ಮುಂದುವರಿಬೇಕಾಗತ್ತೆ. ಎಲ್ಲವನ್ನು ಅನುಮಾನಿಸ್ತಾ ಇದ್ದೀರಾ ಇತ್ತೀಚೆಗೆ, ಎಲ್ಲ ಚಿಕ್ಕ ಚಿಕ್ಕ ವಿಷಯನ, ಅವ್ರ ಉದ್ದೇಶ ಏನು, ಅವ್ರು ಏನಕ್ಕೆ ಬಂದ್ರು, ಆ ಥರ ನಿಮ್ಮ ಮೈಂಡ್ ಒಂದು ರೀತಿಯಾದ ಆತಂಕದಲ್ಲಿದೆ. ಸೊ ಈ ಕೂಡಲೇ ಕಮೆಂಟ್ನಲ್ಲಿ ಐ ಆಮ್ ಸ್ಟ್ರಾಂಗ್, ಐ ಬಿಲೀವ್ ಇನ್ ದ ಯೂನಿವರ್ಸ್. ಬಿಕಾಸ್ ನೀವು ಯಾವಾಗ ಆ ಥರದೊಂದು ಕೆಟ್ಟ ಘಟನೆ ನಡೆದ್ಬಿಟ್ಟಿರುತ್ತೆ ಲೈಫ್ನಲ್ಲಿ, ಹಾಗೆ ಎಲ್ಲರೂ ಅಂತ ಕೂಡ ನೀವು ಡಿಸೈಡ್ ಆಗೋದು ತಪ್ಪು. ಹಾಗೆ ಮಾಡ್ತಾ ಇದ್ದೀರಾ ಆ್ಯಕ್ಚುಲಿ. ಸೊ ಅದನ್ನ ನೀವು ನಿಲ್ಲಿಸ್ಬೇಕಾಗುತ್ತೆ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ.
ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ರೆಗ್ಯುಲರ್ ಆಗಿ ಟ್ಯಾರೋ ರೀಡಿಂಗ್ ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ಯಾವ ಒಂದು ವಿಡಿಯೋನು ಮಿಸ್ ಮಾಡೋದಿಲ್ಲ. ಬೇಸಿಕ್ಲಿ ಎಲ್ಲಾನು ನಿಮಗೆ ನೋಟಿಫೈಡ್ ಆಗುತ್ತೆ, ಎಲ್ಲ ವಿಡಿಯೋಸು ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಕೂಡ ನಾನು ಈಗ ಮಾಡ್ತಾ ಇದ್ದೀನಿ. ನಿಮ್ಮ ಲೈಫ್ ಹೇಗಿರುತ್ತೆ, ಯಾವ ರೀತಿಯಾದ ಬದಲಾವಣೆನ ನೀವು ನೋಡ್ತೀರಾ, ಏನ್ ಪ್ರಾಬ್ಲಮ್ಸ್, ರೂಟ್ ಪ್ರಾಬ್ಲಮ್ ಏನಾದರೂ ಇದೆಯಾ ಲೈಫ್ನಲ್ಲಿ, ಲೆಸನ್ಸ್ ನೀವು ಅಂದ್ರೆ ಏನಾದರೂ ಆಬ್ಸ್ಟಿಕಲ್ಸ್ ಇದೆಯಾ ಲೈಫ್ನಲ್ಲಿ, ಏನಾದರೂ ರಿಲೀಸ್ ಮಾಡುವಂಥದ್ದು ಇದೆಯಾ, ಏನ್ ಬರಲಿದೆ, ಫ್ಯೂಚರ್ ಏನಾಗಲಿದೆ, ಮತ್ತು ಯಾವ ಆಕ್ಷನ್ ತಗೋಬೇಕಾಗತ್ತೆ, ನೀವು ಏನ್ ಚೇಂಜಸ್ ಬರಲಿದೆ, ಯೂನಿವರ್ಸಲ್ ಮೆಸೇಜಸ್ ಏನಾಗಿದೆ ನಿಮಗೆ, ಮತ್ತು ಇನ್ನೊಂದು ಯೂನಿವರ್ಸ್ ಗೈಡಿಂಗ್ ಏಂಜಲ್ ಮೆಸೇಜಸ್. ರೂಟ್ ಪ್ರಾಬ್ಲಮ್ ಏನ್ ಬರ್ತಾ ಇದೆ, ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ಸೊ ದೇರ್ ಇಸ್ ನೋ ಪ್ರಾಬ್ಲಮ್ ಆಸ್ ಸಚ್, ವಿಚ್ ಇಸ್ ಅ ಗುಡ್ ಸೈನ್. ಆಬ್ಸ್ಟಿಕಲ್ಸ್, ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಅದಾದ ನಂತರ ಏನ್ ರಿಲೀಸ್ ಏನ್ ಮಾಡಬೇಕು, ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಏನು ಬರಲಿದೆ, ಟೆಂಪರೆನ್ಸ್ ಕಾರ್ಡ್ ಬರ್ತಾ ಇದೆ ಇದಕ್ಕೆ. ಹಾಗೂ ಏನ್ ಆಕ್ಷನ್ ತಗೋಬೇಕು, 5 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಅದಾದ ನಂತರ ಏನ್ ಚೇಂಜಸ್ ನಿಮ್ ಲೈಫಲ್ಲಿ, ವೆನ್ ಚೇಂಜಸ್ ವಿಲ್ ಹ್ಯಾಪನ್ ಫ್ರಮ್ ಯೂನಿವರ್ಸ್, ಏನ್ ಮೆಸೇಜಸ್ ಇದೆ, ಹಾಗೂ ಯೂನಿವರ್ಸ್ ಇಂದ ಇನ್ನ ಏನು ಮೆಸೇಜಸ್ ಇದೆ, ನಾನು ನಿಮ್ಗೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ರೂಟ್ ಪ್ರಾಬ್ಲಮ್ ಅಂದಾಗ ಇದನ್ನ ನಾವು ರೂಟ್ ಚಕ್ರ ಅಂತಾನು ಅದನ್ನ ನಾವು ಹೋಲಿಕೆ ಮಾಡ್ಬೋದು. ಸೊ ರೂಟ್ ಪ್ರಾಬ್ಲಮ್ ಅಂತ ಏನೂ ಇಲ್ಲ, ಒಂದು ನೆಗೆಟಿವಿಟಿನ ನೀವು ಬಿಟ್ಟಿದ್ದೀರಾ, ಹಾಗೂ ಜನರನ್ನ ಕ್ಷಮಿಸಿದ್ದೀರಾ, ಹಾಗೂ ಲೈಫ್ನಲ್ಲಿ ಏನಾದರೂ ಒಂದು ಕಹಿಯ ಘಟನೆ ನಡೆದಿರ್ಬೋದು, ಆ ಥರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಅದನ್ನ ಪಾಸಿಟಿವ್ ಆಗಿ, ಆಪ್ಟಮಿಸ್ಟಿಕ್ ಆಗಿ ತಗೊಂಡಿದ್ದೀರಾ, ಮುನ್ನಡಿಬೇಕು ಅನ್ನುವಂಥ ಒಂದು ವಿಶ್ವಾಸನ ಇಟ್ಕೊಂಡಿದ್ದೀರಾ. ಬೇಸಿಕ್ಲಿ ನಿಮ್ಮ ಬೇಸ್ ಎನರ್ಜಿ ಇದೆಯಲ್ಲ ತುಂಬಾ ಪಾಸಿಟಿವ್ ಅಂಡ್ ಹ್ಯಾಪಿಯಾಗೇ ಇದೆ. ನಾನೇನು ಇಲ್ಲಿ ನೆಗೆಟಿವ್ನ ಪಿಕ್ ಮಾಡ್ತಾ ಇಲ್ಲ. ಆಬ್ಸ್ಟಿಕಲ್ಸ್ ಏನ್ ಬರ್ತಾ ಇದೆ ಅಂದ್ರೆ ಪೇಜ್ ಆಫ್ ಪೆಂಟಿಕಲ್ಸ್ ಬರ್ತಿರೋದ್ರಿಂದ ತುಂಬಾ ಸ್ಲೋ ಆಗಿದ್ದೀರಾ ನೀವು. ಅಂದ್ರೆ ಒಂದೊಂದ್ಸಲ ಏನಾಗುತ್ತೆ, ನೀವು ಯಾವ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ ಅಂತ ನಾನು ಹೇಳ್ತಿದ್ದೀನಿ. ಮಾಡ್ಬೇಕು ಅಂತ ಅನ್ಕೊಳ್ತೀರಾ, ಮಾಡ್ಬೇಕಾ ಬೇಡವಾ ಅಂತ ನೆಕ್ಸ್ಟ್ ಮೂಮೆಂಟೇ ಯೋಚನೆ ಮಾಡ್ತೀರಾ. ಇದರಿಂದ ನನ್ಗೆ ಒಳ್ಳೇದಾಗಿ ಆಗುತ್ತೆ ಅಂತ ಅನ್ಕೊಳ್ತೀರಾ, ನೆಕ್ಸ್ಟ್ ಮೊಮೆಂಟೇ ನೀವು ಅಯ್ಯೋ ಇದು ನಾನು ಮಾಡ್ಬೇಕಾ ಅಂತರ ಆಲಸಿತನ, ಲೇಸಿನೆಸ್ ಅಂತ ಹೇಳ್ಬೋದು. ಅಂದ್ರೆ ನೀವು ಹಾಕ್ತಾ ಇರೋ ಎಫರ್ಟ್ಸ್ ಯಾವುದೇ ಒಂದು ಏರಿಯಾ ಆಗಿರಬಹುದು, ಅದು ನಿಮ್ಮ ಪ್ರೀತಿ ಅಥವಾ ಅದು ನಿಮ್ಮ ಫ್ರೆಂಡ್ಶಿಪ್ ಅಥವಾ ಅದು ನಿಮ್ಮ ಕೆಲಸ ಕಾರ್ಯ, ಅದು ಏನೇ ಆಗಿರಬಹುದು, ಅದು ನಿಮ್ಗೆ ಇಂಪಾರ್ಟೆಂಟ್ ಅನ್ಸೋದನ್ನ ನೀವು ಸೀರಿಯಸ್ ಆಗಿ ತಗೊಂಡು ಹಾಕ್ತಾ ಇಲ್ಲ ಎಫರ್ಟ್ಸ್ ಅಂತ ಬರ್ತಾ ಇದೆ. ಏನ್ ರಿಲೀಸ್ ಮಾಡ್ಬೇಕಾಗತ್ತೆ ಅಂದ್ರೆ ಹಣದ ಬಗ್ಗೆ ಭಯ ಇದೆ ನಿಮಗೆ. ಒಂದು ಹಣದ ವಿಷಯವಾಗಿ ಏನಾದ್ರೂ ಡಿಸಿಷನ್ ತಗೋಬೇಕು ಅಂತ ಇದ್ರು ಕೂಡ ನೀವು ನಾನು ತಪ್ಪು ಮಾಡ್ಬಿಡ್ತೀನಾ, ನಾನು ಇದನ್ನ ಮಾಡ್ಬೇಕಂದ್ರೆ ಈಗ ಶೇರ್ ಮಾರ್ಕೆಟಿಗೆ ದುಡ್ಡು ಹಾಕ್ಬೇಕು ಅಥವಾ ಏನೋ ಒಂದು ದುಡ್ಡಿನ ವಿಷಯದಲ್ಲಿ ಏನಾದ್ರು ಒಂದು ಡಿಸಿಷನ್ ತಗೋಬೇಕು ಅಂತ ಇದ್ದೀರಾ ಅಂದ್ರೂ ಕೂಡ ಏನೋ ಆಗೋಗುತ್ತೆ ಅಂತ ನೀವು ಯೋಚನೆ ಆತಂಕ ಪಡ್ತಾ ಇದ್ದೀರಾ, ಹಾಗೂ ಮಾಡೋದೇ ಬೇಡ ಅಂತ ಕೂಡ ಡ್ರಾಪ್ ಮಾಡ್ತಾ ಇದ್ದೀರಾ. ಅಂದ್ರೆ ಇವಾಗ ಜಾಬ್ ಚೇಂಜ್ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಅಯ್ಯೋ ಜಾಬ್ ಚೇಂಜ್ ಮಾಡಿದ್ರೆ ಏನಾಗೋಗುತ್ತೋ ಆ ತರ ಯೋಚನೆ ಬರ್ತಾ ಇದೆ, ಇತ್ತೀಚೆಗೆ ನಿಮ್ಗೆ ಹಾಗೆ ಬರ್ತಾ ಇದೆ. ಹಾಗೂ ಏನು ಬರಲಿದೆ, ವಾಟ್ ಇಸ್ ಕಮಿಂಗ್ ಅಪ್, ಟೆಂಪರೆನ್ಸ್ ಬರ್ತಾ ಇದೆ. ಇದ್ರ ಅರ್ಥ ಏನಂದ್ರೆ ನಿಮ್ ಲೈಫ್ ನಲ್ಲಿ ಒಂದು ದಾರಿ ಚೆನ್ನಾಗೇ ಇದೆ, ಆದ್ರೆ ನೀವು ನಂಬಿಕೆನ ಇಟ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಒಳ್ಳೆಯ ಬದಲಾವಣೆ ಬರುತ್ತೆ, ಸ್ವಲ್ಪ ನಿಧಾನವಾಗುತ್ತೆ. ಆದ್ರೆ ನಿಧಾನ ಆಗ್ತಾ ಇದೆ ಅಂತ ಏನೂ ಸಿಗ್ತಾ ಇಲ್ಲ ಅಂತ ಅನ್ಕೋಬೇಡಿ. ಈಗ ನಿಮ್ ಟೈಮಿಂಗ್ ಹೇಗಿದೆ ಅಂದ್ರೆ ಇಟ್ ಇಸ್ ಲೈಕ್ ಸ್ಲೋ ಟೈಮಿಂಗ್ ಅಂತ ಹೇಳ್ತೀವಿ. ನೀವು ಇಮೋಷನಲಿ ಎಷ್ಟು ಸ್ಟ್ರಾಂಗ್ ಆಗಿರ್ತೀರಾ, ಎಷ್ಟು ಕ್ಲಾರಿಟಿನ ಲೈಫ್ ಬಗ್ಗೆ ನೀವು ತಗೊಳ್ತೀರಾ, ಎಷ್ಟು ವಿಶ್ವಾಸ ನಿಮ್ಮ ಬಗ್ಗೆ ನೀವು ಇಟ್ಕೊಳ್ತೀರಾ, ಅದರಲ್ಲಿ ನೀವು ಯಶಸ್ಸನ್ನ ಅನುಭವಿಸ್ತಾ ಹೋಗ್ತೀರಾ. ಸೊ ಒಳ್ಳೇದು ಆಗುತ್ತೆ, ಆದ್ರೆ ಸ್ವಲ್ಪ ಡಿಲೇ ನಾನು ನೋಡ್ತಾ ಇದ್ದೀನಿ. ಡಿಲೇ ಬಿಕಾಸ್ ಆಫ್ ಯೋರ್ ಲ್ಯಾಕ್ ಆಫ್ ಎಫರ್ಟ್ಸ್. ಸೊ ನೀವು ಇನ್ನ ಆಕ್ಟಿವ್ ಆಗಿ ಎಫರ್ಟ್ಸ್ ಹಾಕಿದ್ರೆ ಆ ಡಿಲೇ ಕೂಡ ನೀವು ತಪ್ಪಿಸ್ಬೋದು ಅಂತ ಹೇಳ್ತಾ ಇದ್ದೀನಿ. ಯಾವ ಆಕ್ಷನ್ ತಗೋಬೇಕಾಗತ್ತೆ, ಇಂಟರ್ನಲ್ ನೆಗೆಟಿವಿಟಿ ಅಂತ ಹೇಳ್ತೀವಿ, ಅಂದ್ರೆ ಓವರ್ ಥಿಂಕಿಂಗ್ ಅಂತ ಹೇಳ್ತೀವಿ. ಏನೋ ಮಾಡಕ್ ಹೋಗ್ತೀರಾ, ಅದ್ ಏನೋ ಒಂದು ಅಡಚಣೆ ಅಥವಾ ಒಂದು ಬ್ಲಾಕೇಜ್ ಆಗ್ಬಿಟ್ರೆ ಅಥವಾ ಅದ್ರಲ್ಲಿ ಏನೋ ಒಂದು ವಿಘ್ನ ಆಗ್ಬಿಟ್ರೆ ನೀವು ಆ ಕೂಡ್ಲೆ ಮಾಡೋದೇ ಇಲ್ಲ ಅಂತ ನೀವು ಡಿಸೈಡ್ ಮಾಡ್ತಿದ್ದೀರಾ. ಸೊ ದಟ್ ಈಸ್ ನಾಟ್ ರೈಟ್ ಅಂತ ಈ ಕಾರ್ಡ್ ನಿಮ್ಗೆ ಹೇಳ್ತಾ ಇದೆ. ಸೊ ನೀವು ಈ ಕೂಡಲೇ ಕಮೆಂಟ್ ನಲ್ಲಿ ಏನ್ ಹಾಕ್ಬೇಕಾಗತ್ತೆ ಅಂದ್ರೆ, ನೀವು ಕಮೆಂಟ್ ಏನ್ ಮಾಡಿ ಅಂದ್ರೆ ಐ ಆಮ್ ರೆಡಿ, ಐ ಆಮ್ ರೆಡಿ ಅಂಡ್ ಐ ವಿಲ್ ಬ್ರಿಂಗ್ ಪಾಸಿಟಿವ್ ಚೇಂಜಸ್ ಇನ್ ಮೈ ಲೈಫ್. I am ready and I am bringing positive active changes in my life. I claim it ಅಂತ ಈ ಕೂಡಲೇ ಕಮೆಂಟ್ ನಲ್ಲಿ ಹಾಕಿ. ಬಿಕಾಸ್
ನಿಮ್ಮ ಯೋಚನೆನೇ ನಿಮ್ಮ ಲೈಫ್ನ ಹಾಳು ಮಾಡ್ತಾ ಇದೆ ಪ್ರೆಸೆಂಟ್ ಅಂತ ಹೇಳ್ತೀನಿ. ವಾಟ್ ಚೇಂಜಸ್ ವಿಲ್ ಹ್ಯಾಪನ್? ಏಸ್ ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನೀವು ಈ ಒಂದು ಆಲಸಿತನ, ಲೇಸಿನೆಸ್, ರೆಸ್ಟ್ಲೆಸ್ನೆಸ್, ನೆಗೆಟಿವಿಟಿಯಿಂದ ಆಚೆ ಬಂದ ಕೂಡಲೇ ಹೊಸದಾಗಿರುವಂಥ ಆಪರ್ಚುನಿಟೀಸ್ ಬರುತ್ತೆ, ಹೊಸದಾಗಿರುವಂತಹ ಟಾಸ್ಕ್ಸ್ನ ನೀವು ತಗೊಳ್ತೀರಾ, ಹಾಗೂ ಲೈಫ್ ತುಂಬಾನೇ ಮೂವ್ಮೆಂಟ್ನ ನೋಡ್ತೀರಾ. ಲೈಫ್ನಲ್ಲಿ ಅನ್ಕೊಳ್ಳದೇ ಇರೋ ವಿಷಯಗಳು ನಿಮ್ಮ ಲೈಫಲ್ಲಿ ಬಂದ್ಬಿಡುತ್ತೆ, ಹಾಗೂ ನೀವು ಅದನ್ನು ಮಾಡ್ಕೊಂಡು ಹೋಗ್ತೀರಾ. ಸೊ ಆ ಥರದ್ದು ಒಂದು ಡಿಲೇ ನೀವೇನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ ಅದು ಕೂಡ ಇರೋದಿಲ್ಲ ಅಂತ ಈ ಒಂದು ಕಾರ್ಡ್ ನಿಮಗೆ ಕನ್ಫರ್ಮೇಶನ್ ಕೊಡ್ತಾ ಇದೆ. ಮೆಸೇಜ್ ಫ್ರಮ್ ಯೂನಿವರ್ಸ್ ಏನ್ ಬರ್ತಾ ಇದೆ ಅಂದ್ರೆ ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ. ಎಮೋಷನ್ಸ್ ತುಂಬಾ ಚೆನ್ನಾಗಿದೆ ಫ್ಯೂಚರ್ನಲ್ಲಿ ಬೇಸಿಕ್ಲಿ. ಸೊ ನೀವು ಇದನ್ನ ಯಾವಾಗ ಅಂತ ಕೇಳಿದ್ರೆ ವಿತಿನ್ 3 months ನೀವಿನ್ನ ಬೆಟರ್ ಅಂಡ್ ಬೆಸ್ಟ್ ಪೊಸಿಷನ್ ಅಲ್ಲಿ ಇರ್ತೀರಾ. ಲೈಫ್ ನಲ್ಲಿ ಹೀಗಿರ್ಬೇಕು ಹಾಗಿರ್ಬೇಕು ಅಂತ ಕನಸುಗಳನ್ನ ಕಾಣ್ತಾ ಇದ್ದೀರಾ ಅಂದ್ರೂ ಖಂಡಿತವಾಗ್ಲೂ ಆಗುತ್ತೆ. ನಿಮ್ಮ ಲವ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ, ನಿಮ್ಮ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ನಿಮ್ಮ ಫ್ಯಾಮಿಲಿ ಲೈಫ್ ಅದ್ಭುತವಾಗಿರುತ್ತೆ, ಹಾಗೂ ನಿಮ್ಮ ಹತ್ರ ಬರುವಂತಹ ಜನರು ಹಾಗೂ ನಿಮ್ಮ ಹತ್ರ ಹೆಲ್ಪ್ ಕೇಳುವಂತಹ ಜನರು ನಿಮ್ಮ ಹತ್ರ ಒಂದು ಪಾಸಿಟಿವ್ ಆರಾನ ಎಕ್ಸ್ಪೀರಿಯನ್ಸ್ ಮಾಡಿ ಬರ್ತಾರೆ. ಸೊ ನೀವು ಬೇರೆಯವ್ರಿಗೆ ಹೆಲ್ಪ್ ಮಾಡುವಂಥ ಒಂದು ಸಿಚುವೇಶನ್ ಅಲ್ಲಿ ಇರ್ತೀರಾ, ಅಂದ್ರೆ ನೀವೇ ಒಂದು ಹೀಲರ್ ಆಗ್ಬಿಟ್ಟಿರ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಆ ಥರದೊಂದು ಪವರ್ ಬ್ಲೆಸ್ಸಿಂಗ್ಸ್ ನಿಮಗೆ ಈ ಕೂಡಲೇ ಯೂನಿವರ್ಸ್ನಲ್ಲೂ ಸಿಗುತ್ತೆ ಆ್ಯಂಡ್ ಯು ವಿಲ್ ಎಕ್ಸ್ಪೀರಿಯನ್ಸ್ ದಿಸ್ ಸೂನ್ ಇನ್ ದಿ ಅಪ್ಕಮಿಂಗ್ ಫ್ಯೂಚರ್ ಅಂತ ಹೇಳ್ತಾ ಇದ್ದೀನಿ. ಡಿಸ್ಕಂಟೆಂಟ್ ಅಂಡ್ ಬೋರ್ಡಮ್. ಸೊ ನಾನು ಆಗ್ಲೇ ಹೇಳ್ದಾಗೆ ನೀವು ಆ ಥರದ್ ಒಂದು ಆಲಸಿತನನ ಹಾಗೂ ಬೇಡ ನಾನು ಮಾಡಲ್ಲ ಅಂತ ಒಂದು ಇಗ್ನೋರೆನ್ಸ್ ಇಟ್ಕೊಂಡಿದ್ದೀರಾ ನೋಡಿ, ಅದನ್ನ ನೀವು ಈ ಕೂಡಲೇ ಡ್ರಾಪ್ ಮಾಡಿದ್ರೆ, ಆ ಥರದೊಂದು ಆಟಿಟ್ಯೂಡ್ನ ನಿಮ್ಮ ಮನಸ್ಸಿಂದ ತೆಗೆದು ಹಾಕಿದ್ರೆ ಖಂಡಿತವಾಗ್ಲೂ ನಿಮ್ಮ ಲೈಫ್ ಅದ್ಭುತವಾಗಿರುತ್ತೆ. ಈ ಒಂದು ಡಾರ್ಕರ್ ಎನರ್ಜಿಯಿಂದ ನೀವು ಲೈಟರ್ ಸ್ಪೇಸ್ಗೆ ಹೋಗ್ತೀರಾ. ಈಗ ನೀವು ಈ ಡಾರ್ಕ್ ಎನರ್ಜಿನಲ್ಲಿದ್ದಾಗ ಏನಾಗುತ್ತೆ ಅಂದ್ರೆ ಲೈಫ್ನಲ್ಲಿ ಒಳ್ಳೇದು ಕೂಡ ನಡೆಯೋ ಟೈಮ್ ಬಂದಿದೆ ಅಂದ್ರೆ ಅದು ನಡೆಯೋದಿಲ್ಲ. ಸೊ ಆ ಥರ ಒಂದು ಪ್ರಾಬ್ಲಮ್ಸ್ನ ಅನುಭವಿಸ್ಬಿಡ್ತೀರಾ. ಸೊ ಅದನ್ನ ನೀವು ತಡಿಬೇಕು ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಥಾಟ್ ಪ್ರೋಸೆಸ್ ಚೇಂಜ್ ಆಗಬೇಕು, ಹಾಗೂ ಲೈಫ್ ಚೆನ್ನಾಗೇ ಇರುತ್ತೆ ಮುಂದೆ. ಓಕೆ, ಅದು ನಿಮ್ಮ ರೀಡಿಂಗ್ ಆಗಿತ್ತು, ಚೆನ್ನಾಗೇ ಬಂದಿದೆ, ಬಟ್ ನಿಮ್ಮ ಎಫರ್ಟ್ಸ್ ಸಾಲ್ತಾ ಇಲ್ಲ ಅಂತ ನಿಮಗೆ ಈ ಒಂದು ದೈವದಿಂದ ಮೆಸೇಜ್ ಸಿಕ್ಕಿದೆ. ಖಂಡಿತವಾಗ್ಲೂ ಸಕ್ಸಸ್ ಕೂಡ ಇದೆ. ನೀವು ಮನಸ್ಸಿಟ್ಟು ಪ್ರೀತಿಯಿಂದ ಶಾಂತತೆಯಿಂದ ಮಾಡಿದ್ರೆ ನೀವು ಸಕ್ಸಸ್ನ ಅನುಭವಿಸ್ತೀರ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ಲಾಸ್ಟ್ ಕಾರ್ಡ್ ಪೈಲ್, ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ನ ಮಾಡ್ತಾ ಇದ್ದೀನಿ ನಾನು ಇವಾಗ. ಫ್ಯೂಚರ್ ಏನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಏನು ಬ್ಲಾಕೇಜಸ್ ಇದೆ, ಏನು ಆಬ್ಸ್ಟಿಕಲ್ಸ್ ಇದೆ, ಹಾಗೂ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಫ್ಯೂಚರ್ ಹೇಗಿರುತ್ತೆ, ದೈವದಿಂದ ಮೆಸೇಜಸ್ ಏನಾಗಿದೆ, ಇದೆಲ್ಲದ್ರ ಬಗ್ಗೆ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ರೂಟ್ ಪ್ರಾಬ್ಲಮ್ ಏನಾದರೂ ಇದೆಯಾ, ಯಾವ ಆಬ್ಸ್ಟಿಕಲ್ಸ್ ಏನಾದರೂ ಇದೆಯಾ, ಹಾಗೂ ಏನಾದರೂ ರಿಲೀಸ್ ಮಾಡಬೇಕಾ ನಿಮ್ಮ ಲೈಫ್ನಲ್ಲಿ, ಏನಾದರೂ ರಿಲೀಸ್ ಮಾಡೋದಿದೆಯಾ, ಅಥವಾ ಏನು ಫ್ಯೂಚರ್ನಲ್ಲಿ ಏನು ಬರಲಿದೆ, ಏನು ಆ್ಯಕ್ಷನ್ನ ತಗೋಬೇಕಾಗತ್ತೆ, ಏನು ಚೇಂಜಸ್ ಬರುತ್ತೆ, ಯಾವ ಬ್ಲೆಸ್ಸಿಂಗ್ಸ್ ಇದೆ, ಯೂನಿವರ್ಸಲ್ ಗೈಡಿಂಗ್ ಏಂಜಲ್ ಮೆಸೇಜಸ್ ಏನಾಗಿದೆ. ಸೊ ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ, ರೂಟ್ ಪ್ರಾಬ್ಲಮ್, ಮತ್ತು ಲೆಸನ್ ಆಬ್ಸ್ಟಿಕಲ್ಸ್ ಏನು ಬರ್ತಾ ಇದೆ ಅಂದರೆ 3 of cups, ಮತ್ತು ಏನು ರಿಲೀಸ್ ಮಾಡಬೇಕು ಅಂದರೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಮತ್ತು ವಾಟ್ ಇಸ್ ಕಮಿಂಗ್ ಅಪ್ ಹ್ಯಾಂಗ್ಡ್ ಮ್ಯಾನ್ ಬರ್ತಾ ಇದೆ. ಏನು ಆಕ್ಷನ್ ತಗೋಬೇಕಾಗತ್ತೆ 5 of cups ಬರ್ತಾ ಇದೆ, ಸನ್ ಕಾರ್ಡ್ ಬರ್ತಾ ಇದೆ, ಹಾಗೂ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಡೆವಿಲ್ ಬರ್ತಾ ಇದೆ. ಓಕೆ, ಇಂಟ್ರೆಸ್ಟಿಂಗ್ ಆಗಿದೆ. ನಾನು ನಿಮಗೆ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದಷ್ಟು ವಿಷಯಗಳಿದೆ, ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಒಂದು ಕಾರ್ಡ್ ಫೈಲ್ನ ಯಾರು ಸೆಲೆಕ್ಟ್ ಮಾಡಿದ್ದೀರಾ ತುಂಬಾನೇ ಒಂದು ಕಾನ್ಸಂಟ್ರೇಷನ್ ಅಟೆನ್ಷನ್ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳಿ ನಾನು ಹೇಳುವಂಥದ್ನ. ಬಿಕಾಸ್ ಲೈಫ್ ಇದೆಯಲ್ಲ, ಈಗ ಯಾರು ಈ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿದ್ದೀರಾ ಪ್ರಾಬ್ಲಮ್ಸ್ ಇದೆ, ಹಾಗೂ ನೀವು ಒಂದು ಪ್ರಾಬ್ಲಮ್ ಆಗ್ತಾ ಇದ್ದೀರಾ ಇವಾಗ. ಓಕೆ, ಸೊ ರೂಟ್ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ತುಂಬಾ ಕೋಪ ಇದೆ, ಹಾಗೂ ನೆಗೆಟಿವಿಟಿ ಇದೆ, ಮತ್ತು ಜನರ ಜೊತೆ ಜಗಳ ಮಾಡೋದು ಅನ್ನೆಸೆಸರಿಯಾಗಿ, ಹಾಗೂ ಅಗ್ರೆಸಿವ್ ಆಗಿರುವಂಥದ್ದು, ಕಠೋರವಾಗಿ ಮಾತಾಡುವಂಥದ್ದು ಜನರ ಹತ್ರ, ರೂಡ್ ಅಂತ ಹೇಳ್ತೀವಲ್ಲ, ರೂಡ್ ಆಗಿ ಮಾತಾಡುವಂಥದ್ದು, ಮನಸ್ಸಿಗೆ ನೋವಾಗುವ ಹಾಗೆ ಮಾತಾಡುವಂಥದ್ದು, ಜನರಿಗೆ ಸ್ಪಂದಿಸದೇ ಇರುವಂಥದ್ದು, ನಾನೇ ಸರಿ ನಂದೇ ಎಲ್ಲ, ಆ ಥರ ಒಂದು ಈಗೋಯಿಸ್ಟಿಕ್ ಆಟಿಟ್ಯೂಡ್ನ ಬೆಳೆಸ್ಕೊಳ್ತಾ ಇದ್ದೀರಾ. ಇವಾಗ ನಾನು ಇದನ್ನೆಲ್ಲ ನಿಮ್ಗೆ ಹೇಳಲೇಬೇಕಾಗತ್ತೆ. ಈಗ ನಾವು ಯಾವಾಗಲೂ ಬೆಸ್ಟ್ ಆಗಿರೋದಿಲ್ಲ, ನಮ್ಮಲ್ಲೂ ತಪ್ಪುಗಳು ನಡೆಯುತ್ತೆ, ನಾವು ತಪ್ಪುಗಳನ್ನ ಮಾಡ್ತೀವಿ. ಅದನ್ನೇ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏನು ಆಬ್ಸ್ಟಿಕಲ್ಸ್ ಇದೆ 3 of cups ಇದೆ ಅಂದರೆ ಕೇರ್ಲೆಸ್ನೆಸ್ ಆಟಿಟ್ಯೂಡ್ ಇದೆ, ಹಾಗೂ ನಾನು ಖುಷಿಯಾಗಿದ್ದೀನಿ ಅಂದರೆ ಎಲ್ಲರೂ ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿಲ್ಲ ಅಂದರೆ ಯಾರೂ ಖುಷಿಯಾಗಿರಬಾರ್ದು. ಅಂದರೆ
ನೀವಿವಾಗ ನಿಮ್ ಮೂಡ್ ಚೆನ್ನಾಗಿದೆ ಅಂದ್ರೆ ಬೇರೆಯವರು ಆ ಮೂಡಕ್ ಸರಿಯಾಗಿರ್ಬೇಕು, ಇಲ್ಲ ಅಂದ್ರೆ ನಿಮಗ್ ಕೋಪ ಬಂದ್ಬಿಡತ್ತೆ. ಈ ತರದೊಂದು ಆಟಿಟ್ಯೂಡೇ ನಿಮಗೆ ಜನರಿಂದ ದೂರ ಆಗೋದಾಗಿರ್ಬೋದು, ಜನ ನಿಮ್ನ ಇಗ್ನೋರ್ ಮಾಡೋದಾಗಿರ್ಬೋದು, ನೀವು ಇಷ್ಟಪಡುವಂತ ಜನರು ಇಗ್ನೋರ್ ಮಾಡೋದಾಗಿರ್ಬೋದು. ಆ ತರದ ನಿಮ್ಮ ಆಟಿಟ್ಯೂಡ್ ನ ನೋಡೇ ನಿಮ್ಮಿಂದ ದೂರ ಆಗ್ತಾ ಇದ್ದಾರೆ. ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಈಗ ನೀವು ಚೇಂಜ್ ಆಗ್ಲಿಲ್ಲ ಅಂದ್ರೆ ಇನ್ನ ಪ್ರಾಬ್ಲಮ್ಸ್ ನ ನಿಮ್ ಲೈಫ್ ನಲ್ಲಿ ಮುಂದೆ ನೋಡ್ತಾ ಹೋಗ್ತೀರಾ. ನೀವೇನನ್ನ ರಿಲೀಸ್ ಮಾಡ್ಬೇಕು ಅಂದ್ರೆ ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈಗ ನಿಮ್ ಲೈಫ್ ಚೆನ್ನಾಗೇ ಇದೆ, ನಾನು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. ಈಗ ಒಬ್ಬ ಮನುಷ್ಯನಿಗೆ ಒಳ್ಳೆಯ ಲೈಫ್ ನಲ್ಲಿ ಘಟನೆಗಳು ನಡೀತಾ ಇದೆ, ಒಳ್ಳೆಯ ತಿರುವು ಬರ್ತಾ ಇದೆ, ಅವ್ರು ಚೆನ್ನಾಗಿದ್ದಾರೆ ಲೈಫ್ ನಲ್ಲಿ, ಹಾಗೂ ಹಣಕಾಸಿನ ವಿಷಯದಲ್ಲಿ ಗ್ರೋತ್ ಇದೆ ಅಂದಾಗ ಅಹಂಭಾವನೆ ಕೂಡ ಬಂದ್ಬಿಡತ್ತೆ. ಇಟ್ಸ್ ನ್ಯಾಚುರಲ್. ಅಂದ್ರೆ ನಾನ್ ಗ್ರೇಟ್ ಆಗ್ತಾ ಇದ್ದೀನಿ ಅನ್ನುವಂತ ಒಂದು ಅಹಂಭಾವನೆನ ಬೆಳೆಸ್ಕೊಳ್ತಾ ಇದ್ದೀರಾ, ನಾನೇ ಎಲ್ಲ ಅನ್ನುವಂತ ಈಗೋನ ಬೆಳೆಸ್ಕೊಳ್ತಾ ಇದ್ದೀರಾ. ಅದು ನಿಮ್ಗೆ ಒಳ್ಳೇದಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮುಂದೆ ಹ್ಯಾಂಗ್ಡ್ ಮ್ಯಾನ್ ಆಗೋಗುತ್ತೆ. ನೀವು ನೋಡ್ತಾ ಇರುವಂತ ಸಕ್ಸಸ್, ನೀವು ನೋಡ್ತಾ ಇರುವಂತ ಒಂದು ಲೈಫ್ ನಲ್ಲಿ ಆ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿನೂ ಕಳ್ಕೊಂಡ್ ಬಿಡ್ತೀರಾ. ಯಾಕಂದ್ರೆ ಅದು ಜನರಿಗೆ ಇಷ್ಟ ಆಗೋದಿಲ್ಲ, ಸೊಸೈಟಿ ಅದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ. ನಿಮ್ಮನ್ನ ಆಸ್ ಐ ಟೋಲ್ಡ್ ತುಂಬಾನೇ ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದಾರೆ, ಅಟ್ ದ ಸೇಮ್ ಟೈಮ್ ರೂಡ್ ಆಗು ನೋಡ್ತಾ ಇದ್ದಾರೆ. ಸೊ ಈ ಕೂಡಲೇ ಕಮೆಂಟ್ ನಲ್ಲಿ ಏನ್ ಹಾಕ್ಬೇಕು ಅಂದ್ರೆ ಐ ವಿಲ್ ಚೇಂಜ್ ಮೈ ಆಟಿಟ್ಯೂಡ್, ಐ ಆಮ್ ರೆಡಿ ಟು ಚೇಂಜ್, ಐ ವಿಲ್ ಬಿ ಪಾಸಿಟಿವ್ ಅಂಡ್ ಐ ವಿಲ್ ಬಿ ಕೈಂಡ್ ಟು ಪೀಪಲ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಐ ವಿಲ್ ಬಿ ಕೈಂಡ್ ಟು ಪೀಪಲ್, ಐ ವಿಲ್ ಬಿ ಹಂಬಲ್ ಟು ಪೀಪಲ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಬಿಕಾಸ್ ನೀವು ಆ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಗೆ ಕೋಪ ಬರ್ಬೋದು, ನಾನು ಯಾಕೆ ಹೀಗೆ ಮಾತಾಡ್ತಾ ಇದ್ದೀನಿ. ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಮಲ್ಲಿರುವಂತಹ ಬೆಸ್ಟ್ ಪವರ್ನ ನೀವು ಕಳ್ಕೊಂಡ್ ಬಿಡ್ತೀರಾ ಈ ತರದೊಂದು ಆಟಿಟ್ಯೂಡ್ನ ನೀವು ಇಟ್ಕೊಂಡಿರೋದ್ರಿಂದ. ಯಾಕಂದ್ರೆ ಅಪ್ಕಮಿಂಗ್ ಫ್ಯೂಚರ್ ಹ್ಯಾಂಗ್ ಮ್ಯಾನ್ ಆಗುತ್ತೆ. ನಿಮ್ಮ ಲೈಫ್ ನಲ್ಲಿ ಏನೇನೋ ಕೆಟ್ಟ ಘಟನೆಗಳು ನಡೆದೋಗುತ್ತೆ. ಸೊ ಹುಷಾರಾಗಿರಿ ಅಂತ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ. ಮತ್ತು ಆಕ್ಷನ್ ಏನ್ ತಗೋಬೇಕಾಗುತ್ತೆ, ಆಸ್ ಐ ಟೋಲ್ಡ್, ಇಮೋಷನಲಿ ನೀವು ಜನರನ್ನ ತರ ನೋವನಲ್ಲೇ ನೀವು ಅವ್ರಿಗೆ ನೋವು ಕೊಡ್ತಾ ಇದ್ದೀರಾ, ಹಾಗೂ ನೀವು ನೋವು ಅನುಭವಿಸ್ತಿದ್ದೀರಾ. ಬಿಕಾಸ್ ರಿಲೇಶನ್ಶಿಪ್ ಇಸ್ ಅ ಬಿಗ್ ಪ್ರಾಬ್ಲಮ್ ರೈಟ್ ನಾವ್ ಇನ್ ಯೋರ್ ಲೈಫ್. ನಿಮ್ಮ ಲವ್ ಲೈಫ್ ಪ್ರಾಬ್ಲಮ್ ಆಗಿದೆ, ರಿಲೇಶನ್ಶಿಪ್ಸ್ ನಲ್ಲಿ ನಿಮ್ಮ ಫ್ಯಾಮಿಲಿ ಲೈಫ್ ಪ್ರಾಬ್ಲಮ್ ಆಗಿದೆ. ಹೀಗೆ ನಿಮ್ಗೆ ಎಲ್ಲ ಇದ್ರೂ ಏನು ಇಲ್ಲ ಅನ್ನುವಂಥ ಒಂದು ನೋವು ಈಗ ಪ್ರೆಸೆಂಟ್ ಅನುಭವಿಸ್ತಿದ್ದೀರಾ. ವೆನ್ ವಿಲ್ ಚೇಂಜಸ್ ಹ್ಯಾಪನ್ ಸನ್ ಬರ್ತಿರೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಲೈಫ್ ನಲ್ಲಿ ನೀವು ಆ ಬದಲಾವಣೆ, ಒಳ್ಳೆಯ ಬದಲಾವಣೆನ ನೋಡ್ತೀರಾ ವಿತಿನ್ 2 months. ನಾನು ಹೇಳುವ ಎಲ್ಲಾ ಪಾಯಿಂಟ್ಸ್ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಅದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ಕೊಂಡು ನೀವು ಚೇಂಜ್ ಆಗ್ತೀರಾ ಅಂದ್ರೆ ವಿತಿನ್ 2 months ನೀವು ಕಳ್ಕೊಂಡಿರುವಂತಹ ರಿಲೇಶನ್ಶಿಪ್ಸ್ ನೀವು ಪಡ್ಕೊಳ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೂ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಏನಾಗಿದೆ ಅಂದ್ರೆ ಡೆವಿಲ್ ಬರ್ತಾ ಇದೆ. ನಾನು ಆಗ್ಲೇ ಹೇಳಿದ್ದೀನಿ, ಬ್ಯಾಡ್ ಹ್ಯಾಬಿಟ್ಸ್ ಏನಾದ್ರೂ ಆಗಿರ್ಬೋದು, ಬ್ಯಾಡ್ ಹ್ಯಾಬಿಟ್ಸ್. ಆ ಬ್ಯಾಡ್ ಹ್ಯಾಬಿಟ್ಸ್ ನ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ, ಅದನ್ನ ನೀವು ನಿಮ್ ಲೈಫಿಂದ ತೆಗ್ದು ಹಾಕಿದ್ರೆ, ಅದೇನೇ ಆಗಿರ್ಬೋದು, ಒಂದು ಚಟ ಅನ್ನೋದು ಅತಿಯಾಗಿ ಏನನ್ನಾದ್ರೂ ಮಾಡ್ತೀವಿ ಅಂದ್ರೆ ಅದ್ ನಾವು ಚಟ ಅಂತೀವಿ. ಎಕ್ಸಾಂಪಲ್, ತುಂಬಾ ನಿದ್ದೆ ಮಾಡಿದ್ರು ಅದೊಂದು ಅಡಿಕ್ಷನ್ ಆಗ್ಬಹುದು. ತುಂಬಾ ಕೆಟ್ಟದಾಗಿ ಮಾತಾಡಿದ್ರು ಕೂಡ ಅದು ಒಂದು ಅಡಿಕ್ಷನ್ ಆಗುತ್ತೆ. ನಾವು ತುಂಬಾನೇ ಕಠೋರವಾಗಿ ಜನರ ಹತ್ರ ಇದ್ದಾಗ ಅದು ಜನರಿಗೆ ಇಷ್ಟ ಆಗೋದಿಲ್ಲ. ನಿಮ್ಗೂ ಅದನ್ನ ಮಾಡ್ಬೇಕು ಅನ್ಸುತ್ತೆ, ನಿಮ್ಗೆ ನೋವು ಮಾಡ್ಬೇಕು ಅನ್ನೋದೊಂದು ಹ್ಯಾಬಿಟ್ ಆಗ್ಬಿಡ್ಬೋದು. ಹಾಗೆ ಆಗ್ತಾ ಇದ್ದೀರಾ. ಸೊ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಇಸ್ ಕಮ್ ಔಟ್ ಆಫ್ ದಿಸ್ ಡೆವಿಲ್ಸ್ ಎನರ್ಜಿ ಅಂತ ಈ ಒಂದು ಮೆಸೇಜ್ ಆಗಿದೆ. ಸ್ಪಿರಿಚುವಲ್ ಯೂನಿಯನ್ ಬಂದಿರೋದ್ರಿಂದ ಅಗೇನ್ ದಿಸ್ ಇಸ್ ಬ್ಯೂಟಿಫುಲ್ ಮೆಸೇಜ್. 2 more months ನಲ್ಲಿ ನೀವು ಈ ಒಂದು ಬ್ಯೂಟಿಫುಲ್ ಇಮೋಷನಲ್ ಎನರ್ಜಿನ ನಿಮ್ ಲೈಫಲ್ಲಿ ತರಬಹುದು, ಪ್ರೊವೈಡೆಡ್ ಯು ಚೇಂಜ್ ಯುವರ್ ಆಟಿಟ್ಯೂಡ್ ಚೇಂಜಸ್. ಓಕೆ, 4 of Swords ಬಂದಿರೋದ್ರಿಂದ ನೀವು ಇಲ್ಲ ನಾನು ಹೀಗೆ ಇರ್ತೀನಿ, ನಾನು ಬದಲಾಗೋದೇ ಇಲ್ಲ ಅನ್ನುವಂಥ ಒಂದು ಆಟಿಟ್ಯೂಡ್ ನ ಬೆಳೆಸ್ಕೊಂಡಿದ್ದೀರಾ ಅಂದ್ರೆ ಕಾಫಿನ್ ಕಾರ್ಡ್ ಇದು. ಈ ಒಂದು ಕಾರ್ಡ್ ನಲ್ಲಿ ಏನಾಗಿದೆ ನೀವು ನೋಡಬಹುದು, ಈ ವ್ಯಕ್ತಿ ಲೈಫ್ ನಲ್ಲಿ ಏನೋ ನಡೀತಾ ಇಲ್ಲ ಹಾಗೂ ಕೋಲ್ಡ್ ಆಗಿದೆ. ಅಂಡ್ ದಿಸ್ ಇಸ್ ಅ ಕಾಫಿನ್. ಕಾಫಿನ್ ಅಂದ್ರೆ ಇದನ್ನ ಮರಣ ಪೆಟ್ಟಿಗೆ ಅಂತಾರಲ್ಲ, ಹಾಗೆ ನಿಮ್ ಲೈಫ್ ಕೂಡ ಆಗೋಗುತ್ತೆ. ಯಾರು ಇರೋದಿಲ್ಲ ಜೊತೆಗೆ, ಒಬ್ರೇ ಇರ್ತೀರಾ ಹಾಗೂ ನೋವು ಅನುಭವಿಸ್ತಿರ್ತೀರಾ. ಓಕೆ, ಸೊ ಜಸ್ಟ್ ಬಿ ಕೇರ್ಫುಲ್. ಅದು ನಿಮ್ಮ ಮೆಸೇಜ್ ಆಗಿತ್ತು. ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.